ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗೋಣ ಪಟ್ಟ. ನನಗೆ ಮುಸ್ತಫಿಜುರ್ ರೆಹಮಾನ್ ರಿಲೇಟೆಡ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಯಾಕಂದರೆ ಇವರು ಬಾಂಗ್ಲಾದೇಶಿ ಪ್ಲೇಯರು, ಏಕೈಕ ಬಾಂಗ್ಲಾದೇಶಿ ಪ್ಲೇಯರು ಸೇಲ್ ಆಗಿರೋದು ಈ ಸೀಸನ್ ಆಕ್ಷನಲ್ಲಿ. ಅವರು KKRಗೆ 9.20 ಕೋಟಿಗೇನೋ ಹೋದರು. ಸೊ ಇವರು ಆಡಬಾರ್ದು IPL ಅನ್ನೋ ಥರ, ಹೌದು, ಒಂಥರ ಅಲ್ಲಿ ಡಿಸ್ಪ್ಯೂಟು ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಒಂದು ಸೆಟ್ ಆಫ್ ಜನ ಇವ್ರು ಆಡಬಾರ್ದು ಅಂತ, ಯಾಕೆಂದರೆ ಅದರಲ್ಲಿ ಹಿಂದೂಸ್ಗಳಿಗೆ ಏನೋ, ಅಲ್ಲಿ ಬಾಂಗ್ಲಾದೇಶಲ್ಲಿರುವಂಥ ಹಿಂದೂಸ್ಗಳಿಗೆ ಏನೋ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಈ ಬಾಂಗ್ಲಾದೇಶಿ ಪ್ಲೇಯರ್ನ ಇಲ್ಲಿ ಆಡೋದಕ್ಕೆ ಬಿಡಬಾರ್ದು ಅನ್ನೋ ಥರ ಸ್ವಲ್ಪ ಜನ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಸೊ ಇದಕ್ಕೆ IPL ಕಡೆಯಿಂದ ಇವಾಗ ಕನ್ಫರ್ಮೇಷನ್ ಸಿಕ್ಕಿದೆ. ಮುಸ್ತಫಿಜುರ್ ರೆಹಮಾನ್ ಅವರು IPLನ ಎಲ್ಲ ಮ್ಯಾಚ್ಗಳನ್ನೂ ಕೂಡ ಆಡ್ತಾರೆ ಅಂತ ಅಫಿಷಿಯಲ್ ಅಪ್ಡೇಟು ಬಂದಿದೆ. ಸೊ ಇದ್ರ ಬಗ್ಗೆ ಗೊತ್ತಿಲ್ಲ, ಒಬ್ಬೊಬ್ರದ್ದು ಒಂದೊಂದು ವಿವೇಚನೆ ಇರುತ್ತೆ, ಥಾಟ್ ಪ್ರಾಸೆಸ್ ಇರುತ್ತೆ. ಇಲ್ಲಾಗರು ಆಡಬಾರ್ದು ಅಂತ ಹೇಳೋರು ಸ್ವಲ್ಪ ಜನ. ಬಿಡೋಗೋರು ಇವ್ರದ್ದೆಲ್ಲ ಇದ್ರೆ ಕಿತಾಪತಿಗಳು. ಪಾಪ ಈ ಪ್ಲೇಯರ್ ಏನು ಮಾಡ್ತಾರೆ, ಅವ್ರು ಯಾರೋ ಕಿತಾಪತಿ ಮಾಡಿದ್ರು ಅಂತಂದರೆ ಏನು ಮುಸ್ತಫಿಜುರ್ ರೆಹಮಾನ್ ಹೋಗಿದ್ರಲ್ಲ ಹೊಡೆಯೋಕೆ ಎಲ್ಲರಿಗೂ ಅಲ್ಲಿ, ಅದು ಇದು ತೊಂದರೆ ಕೊಡೋದಕ್ಕೆ ಹೋಗಿದ್ರ? ಪಾಪ ಇವ್ರು ನನಗೆ ಇಲ್ಲಿ ಹಿಡ್ಕೊಂತೀರಾ? ಹೋಗ್ಬಿಟ್ಟು ಅವ್ರು ಹಿಡ್ಕೊಂಡ್ರೆ, ತೊಂದರೆ ಕೊಟ್ಟವ್ರು ಹಿಡ್ಕೊಂಡ್ರಿ, ಸುಮ್ಮನೆ ಯಾರನ್ನು ಹಿಡ್ಕೊಂಡ್ರಿ ಏನು ಗುರು ಅಂತ ಲಾಜಿಕ್ ಮಾತಾಡೋರು ಹಿಂಗೆ ಮಾತಾಡ್ತಾರೆ. ಸೊ ಈ ಎರಡು ಇದ್ದಿದ್ದೇನೆ. ಅಪ್ಡೇಟ್ ನಂಬರ್ 2, BCCIನ ಸೆಂಟ್ರಲ್ ಕಾಂಟ್ರಾಕ್ಟ್ ಏನಿದೆ, ಇದರಿಂದ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾನ ಡಿಮೋಟ್ ಮಾಡ್ತಾರೆ ಅಂತ ಅಪ್ಡೇಟ್ ಇದೆ. ಏನಕ್ಕೆ ಗುರು ಡಿಮೋಷನ್ ಮಾಡಬೇಕು ಅಂತ ಕೇಳ್ತು ಅಂತಂದರೆ, ಇನ್ನೇನಪ್ಪ, 2 ಫಾರ್ಮೇಟಿಂದ ರಿಟೈರ್ಮೆಂಟ್ ತೊಗೊಂಡಿದ್ದಲ್ಲ, T20s ಜೊತೆಗೆ ಟೆಸ್ಟಿಂದ. ಮುಖ್ಯವಾಗಿರೋದಂದರೆ T20s, ಜಾಸ್ತಿ ನಂಬರ್ ಆಫ್ ಮ್ಯಾಚಸ್ ಆಗ್ತಿರೋದು T20ಸಲ್ಲಿ. ಸೊ ಅದರಿಂದನೂ ಕೂಡ ರಿಟೈರ್ಮೆಂಟ್ ತೊಗೊಂಡ್ರು, ಜೊತೆಗೆ ಟೆಸ್ಟಿಂದನೂ ಕೂಡ ಈಚೆಗಡೆ ಉಳ್ಕೊಂಡ್ರು. ಇನ್ನೇನು ಒಂದು ವರ್ಷದಲ್ಲಿ ಟೆಸ್ಟೇ ಇರೋದಿಲ್ಲ, ಆಲ್ಮೋಸ್ಟ್ ಸೆಕೆಂಡ್ ವರ್ಷಕ್ಕೆ ಮಾತ್ರ ಟೆಸ್ಟು ಜಾಸ್ತಿ ಮ್ಯಾಚಸ್ ಬರೋದು. ಸೊ 2 ಫಾರ್ಮೇಟಿಂದ ಎಕ್ಸಿಟ್ ಕೊಟ್ಟಿರೋದ್ರಿಂದ ODIs ಆಗೋದೇ ರೇರು, ಜಾಸ್ತಿ ಮ್ಯಾಚಸ್ ಆಗೋದಿಲ್ಲ ODIಸು. ಸೊ ಆದ್ದರಿಂದ ಇವ್ರನ್ನ ಕೆಳಗಡೆ ಹಾಕಬೇಕು ಅಂತ ಅನ್ಕೊಂಡಿದ್ರಂತೆ, ಡಿಮೋಟ್ ಮಾಡಬೇಕು ಅಂತ. A+ ಗ್ರೇಡ್ ಇಲ್ಲಿ ಇದ್ರು ಇವರು. ಸೊ ಅಂದರೆ 7 ಕೋಟಿ ಆ್ಯಂಡ್ ಅಬೋವ್ ಏನೋ ಇವ್ರಿಗೆ ಪೋಸ್ಟ್ ಸಿಗ್ತಾಯಿತ್ತು, ಸಂಬಳ ಸಿಗ್ತಾಯಿತ್ತು. ಇವಾಗ A ಗ್ರೇಡ್ಗೆ ಹಾಕ್ತಾರೋ ಅಥವಾ ಅದಕ್ಕಿಂತ ಕೆಳಗಡೆ ಗ್ರೇಡ್ಗೆ ಹಾಕ್ತಾರೋ ಗೊತ್ತಿಲ್ಲ, ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ. ಇದು ಹೋಸ್ಟ್ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಯಿತು. ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ, ಈ ವರ್ಷದಲ್ಲೇ ಆಗಬೇಕಾಗಿತ್ತು. ಇದು ಕಾರಣಾಂತರದಿಂದ ಕ್ಯಾನ್ಸಲ್ ಆಗಿದ್ದರಿಂದ ತಲಾಪ, ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ಡಿಸ್ಪ್ಯೂಟು, ಆ ಟೈಮಲ್ಲೇ ಕ್ಯಾನ್ಸಲ್ ಆಯಿತು ಇದು. ಸೊ ಇದನ್ನು ಸೆಪ್ಟೆಂಬರ್ ಆ ಟೈಮಲ್ಲಿ ಇಟ್ಕೊಬೇಕು ಅಂತ ಅನ್ಕೊಂಡಿದ್ದಂತೆ. 2026 ಸೆಪ್ಟೆಂಬರ್ ಟೈಮಲ್ಲಿ 3 ಮ್ಯಾಚ್ ODI ಸೀರೀಸ್ ಜೊತೆಗೆ 3 ಮ್ಯಾಚ್ T20 ಸೀರೀಸನ್ನು ಕೂಡ ನಡೀತಂತೆ ಬಾಂಗ್ಲಾದೇಶ್ ನೆಲದಲ್ಲಿ. ಅಪ್ಡೇಟ್ ನಂಬರ್ 4, ಇಶಾನ್ ಕಿಶಾನ್ ಮತ್ತು ರಿಷಬ್ ಪಂತ್ ಕಿತ್ತಾಡ್ತಾ ಇದ್ದಾರೆ ಒಂದು ಸ್ಲಾಟಿಗೆ ODIs ಅಂತ ಬಂದಾಗ. ಹೌದು, ಇವಾಗ ರಿಷಬ್ ಪಂತಿಗೆ ನಾನು ಅವಕಾಶ ಕೊಡ್ತೀನಿ ಅಂತ ಆಕಾಶ್ ಚೋಪ್ರಾ ಅವರು ಹೇಳಿದ್ದಾರೆ. ನಾನಾದರೂ ಸೆಲೆಕ್ಷನಲ್ಲಿ ಇತ್ತೆ ಅಂತಂದರೆ ಪಕ್ಕ ರಿಷಬ್ ಪಂತ್ಗೆ ಅವಕಾಶ ಕೊಡ್ತಿದ್ದೆ. ಏನಕ್ಕೆ ಅಂತಂದರೆ ಅವರ ಚಾಂಪಿಯನ್ಸ್ ಟ್ರೋಫಿ ಆದಾಗಿಂದ ನೀವು ಕನ್ಸಿಡರ್ ಮಾಡಿದ್ದೀರ 15ನಲ್ಲಿ ಅವಕಾಶ ಕೊಡ್ತಾ ಇಲ್ಲ, ಆದರೂ ನನಗೆ ಕಿತ್ತಾಕ್ಬಿಡ್ತೀರಾ, ಅವ್ರನ್ನ ಹೆಂಗೆ ಕಿತ್ತಾಕ್ಬಿಡ್ತೀರಾ ನೀವು ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ನನಗೆ ಅನಿಸುತ್ತೆ ಅಂತಂದರೆ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಿರೋಂಥ ಪ್ಲೇಯರ್ಗಳು ಇರಬೇಕು ಸ್ಕ್ವಾಡಲ್ಲಿ. ಇಶಾನ್ ಕಿಶಾನ್ ರೀಸೆಂಟ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇವ್ರು ಪ್ರೋನ್ ಆಗಿಲ್ಲ ಅಲ್ಲಿ. ಇಶಾನ್ ಕಿಶಾನ್ ಡಬಲ್ ಸೆಂಚುರಿ ಇದ್ಬಿಟ್ಟು ಕೂಡ ಏನೂ ರೀಸನ್ ಇಲ್ದಂಗೆ ಸ್ಕ್ವಾಡಿಂದ ಕಿತ್ತಾಕ್ಬಿಟ್ರು ಅವಾಗ BCCI ಅವರು. ಇವಾಗ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಮತ್ತೆ ಸ್ಕ್ವಾಡಿಗೆ ಎಂಟ್ರಿ ಕೊಡುವಂಥ ಸಮಯ ಬಂದಿದೆ. ಜೊತೆಗೆ T20 ವರ್ಲ್ಡ್ ಕಪ್ಸಲ್ಲೂ ಕೂಡ ಇದ್ದಾರೆ. ರೀಸನ್ ಇದೆ ಇಶಾನ್ ಕಿಶಾನ್ಗೆ ಸ್ಕ್ವಾಡಲ್ಲಿ ಬರೋದಕ್ಕೆ, ಯಾಕಂದರೆ ಫ್ಲೋ ಇರುತ್ತೆ ಅಂತ. ಇಲ್ಲಿ ರಿಷಬ್ ಪಂತ್ ಇರೋದಕ್ಕೆ ರೀಸನ್ ಇಲ್ಲ. ಇಲ್ಲಿ ಇವರು ಬ್ಯಾಕ್ ಮಾಡ್ತೀನಿ ರಿಷಬ್ ಪಂತ್ ಅಂತ ಹೇಳ್ತಾ ಇದ್ದಾರೆ. ರಿಷಬ್ ಪಂತ್ ಟೆಸ್ಟ್ ಓಕೆ ಬ್ಯಾಕ್ ಮಾಡೋದು ನೀವು, ಓಕೆ ರಿಷಬ್ ಪಂತ್ನ ಕಿತ್ತಾಕ್ತೀವಿ ಅಂದರೆ ನಾನೇ ಅಜ್ಜಿ ಯಾರಿಗೂ ರಿಷಬ್ ಪಂತ್ನ ಕಿತ್ತಾಕ್ತಾರೆ ಟೆಸ್ಟಲ್ಲಿ ಅಂತ ಹೇಳ್ತೀವಿ. ಬಟ್ ODIಸಲ್ಲಿ ಇಟ್ಸ್ ನಾಟ್ ಓಕೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ಸಗದಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದಾರೆ ಇಶಾನ್ ಕಿಶಾನು. ಅವ್ರಿಗೆ ಅವಕಾಶ ಕೊಟ್ಟರೆ ಏನು ತಪ್ಪೇನು ಆಗೋದಿಲ್ಲ. ಇಶಾನ್ ಕಿಶಾನ್ ಮೇಲಿದ್ದಾರೆ ರಿಷಬ್ ಪಂತ್ಗಿಂತ ODIಸಲ್ಲಿ. ಅಪ್ಡೇಟ್ ನಂಬರ್ 5, ಉಸ್ಮಾನ್ ಖವಾಜಾ, ಆಸ್ಟ್ರೇಲಿಯನ್ ಮೇನ್ ಬ್ಯಾಟರು, 88 ಟೆಸ್ಟ್ ಮ್ಯಾಚ್ನ ಆಡಿರುವಂಥ ಈ ಒಬ್ಬ ಮೇನ್ ಪ್ಲೇಯರು ಇವಾಗ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದರೆ. ಅಫಿಷಿಯಲ್ ಅಪ್ಡೇಟ್ ಬಂದಿದೆ ಅವ್ರ ಬಾಯಿಂದನೇ. SCG ಟೆಸ್ಟ್ ಮ್ಯಾಚು, ಸಿಡ್ನಿಯಲ್ಲಿ ಆಗುವಂಥ SCG ಟೆಸ್ಟ್ ಮ್ಯಾಚು, ಆ್ಯಶಸ್ಸು ಏನಿದೆ, ಈ ಆ್ಯಶಸ್ಸಿಂದನೇ ಎಂಡ್ ಮಾಡಬೇಕು ಅವರ ಕೆರಿಯರ್ನ ಅಂತ ಅವರು ಅನ್ಕೊಂತಾ ಇದ್ದಾರೆ. ಸೊ ಉಸ್ಮಾನ್ ಖವಾಜಾ ಅಂತ ಬಂದಾಗ ನಮಗೆ ಏನು ಏಜ್ ಆಗಿರೋ ಫೀಲೇ ಗೊತ್ತಾಯಿಲ್ಲ ಯಾಕೋ ನಮಗೆ. ಇಲ್ಲ ಗುರು, ಉಸ್ಮಾನ್ ಖವಾಜಾ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದನ್ನೇ ಫೀಲ್ ಬರೋದು ನಮಗೆ. ಟೆಸ್ಟ್ ಫಾರ್ಮೆಟ್ನ ಜಾಸ್ತಿ ಆಡ್ತಾ ಇದ್ರು ಅವರು. ಸೊ ಇವಾಗ ಅಫಿಷಿಯಲ್ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಏಜ್ ಆಗೈತೆ ಗುರು ಉಸ್ಮಾನ್ ಖವಾಜಾಗೂ, ನಮಗೆ ಗೊತ್ತಿಲ್ಲ ಅನಿಸ್ತೀನಿ. ನಾನು ನೋಡಿದೆ ಅವ್ರಿಗೆ ಏಜ್ ಏನು ಇವಾಗ ಒಂದು 32-33 ಇರ್ಬೋದಾ ಅಂತ. ಬಟ್ ಇಲ್ಲ, ಏಜ್ ಆಗಿದೆ ಉಸ್ಮಾನ್ ಖವಾಜಾಗೂ, ರಿಟೈರ್ಮೆಂಟ್ ಆಗಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.